ಅದು ಸರಿ, ಆರತಿ ವಿಕ್ಕಿ ರಾಜ ಎಲ್ಲಿ ಕಾಣಿಸ್ತಾ ಇಲ್ಲ? ಬರ್ತಾರಪ್ಪ ಬರ್ತಾರೆ, ಆದ್ರೆ ಅಮೂಲ್ಯ ಅಕ್ಕ ಮಾತ್ರ ನಮ್ ಜೊತೆ ಸೇರಲ್ವಂತೆ, ದೂರನೇ ಇರ್ತಾಳಂತೆ. ಆಯ್ತಾಯ್ತು, ಈಗಾಗಲೇ ಅಮ್ಮು ನನಗೆ ಎಲ್ಲ ಹೇಳಿದಾಳೆ. ಆಹಾ, ಏನ್ ಜಗ ಡವ್ ಹಳೆ ಮುತ್ಕಿ ನೀನು, ಅಷ್ಟ್ರಲ್ಲೇ ಅಪ್ಪನ ತಲೆ ಚೆನ್ನಾಗಿ ತುಂಬಿಟ್ಟಿದ್ಯಾ. ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಹಾಂ, ಇನ್ನೂ ಒಂದು ಸರ್ಪ್ರೈಸಾ? ಈಗಾಗಲೇ ಒಂದಾದ್ಮೇಲೆ ಒಂದು ಸರ್ಪ್ರೈಸ್ ಆಗ್ತಾನೆ ಇದೆ. ಇನ್ನೂ ಏನಪ್ಪ ಸರ್ಪ್ರೈಸ್ ಕೊಡ್ತೀಯಾ? ಅಲ್ಲಿ ನೋಡಿ. ಅರೆ ಶ್ರೀಕಾಂತ್ ಸರ್, ಬರೀ ನಾನು ನಿಮಗೆ ಹೇಳ್ತಾ ಇದ್ದಲ್ಲ ನಮ್ಮ ಬಾಸು ಅಂತೇಳಿ. ಹೇಗಿದ್ದೀರಾ ಸರ್? ನಮಗೆ ಇವರೇ ನಮ್ಮ ಬಾಸು, ಶ್ರೀಕಾಂತ್ ಸರ್. ನಮಸ್ಕಾರ ಅಮ್ಮ. ನಮಸ್ಕಾರ. ಸರ್, ನನಗೆ ನಂಬೋಕೆ ಆಗ್ತಾ ಇಲ್ಲ, ನೀವು ನಮ್ಮ ಮನೆಯಲ್ಲಿ. ಕಡೆಗೂ ನೀವು ನಮ್ಮ ಮನೆಗೆ ಬರೋ ಮನಸ್ಸು ಮಾಡಿದ್ರಲ್ಲ ಸರ್, ತುಂಬ ಖುಷಿ ಆಗ್ತಾ ಇದೆ ಸರ್, ತುಂಬ ಖುಷಿ ಆಗ್ತಾ ಇದೆ. ವೇದಾಂತ್, ನೀನೇನೇ ಕೆಲಸ ಮಾಡಿದ್ರು ಅದನ್ನು ಕಂಪ್ಲೀಟಾಗಿ ಮಾಡ್ತೀಯ. ಖಂಡಿತ ಅಪ್ಪನ ಕಣ್ಣಲ್ಲಿ ಖುಷಿನ ಬೆಳೆಸೋಕೆ ನನ್ನ ಹತ್ರ ಆಗ್ತಾ ಇರಲಿಲ್ಲ. ನೀನು ನಿಜವಾಗ್ಲೂ ಸೂಪರ್ ಕಣೋ. ಎಷ್ಟಂದ್ರು ನಾನು ಹುಡ್ಕ ಅಲ್ಲಲ್ಲ, ನಾನು ಸುಳ್ಳೆ ಪುಳ್ಳೆ. ಬನ್ನಿ ಸರ್, ಯಾಕೆ ನಿಂತ ಇದ್ದೀರಾ? ಬನ್ನಿ ಕೂತ್ಕೊಳ್ಳಿ. ಮಂಜುನಾಥ್, ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ಇವತ್ತು ನಿಮ್ಮ ದಿನ. ನಿಜ ಹೇಳಬೇಕು ಅಂತಂದರೆ ನಿಮ್ಮನ್ನು ಸ್ವಾಗತ ಮಾಡೋ ಕಾರ್ಯ ನಾನು ಮಾಡಬೇಕಿತ್ತು. ನನ್ನಿಂದ ಆಗದೆ ಇರೋ ಕೆಲಸನ ನಿಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ. ನನಗೆ ನಿರೀಕ್ಷೆ ಏನೂ ಇರಲಿಲ್ಲ ಸರ್. ಆದರೂ ನಾನು ನಿರೀಕ್ಷೆ ಇಟ್ಟಿದ್ರೆ ಎಷ್ಟು ಮಾಡಬೇಕಾಗಿತ್ತು ಅದಕ್ಕಿಂತ 10 ಪಟ್ಟು ಮಾಡಿದ್ದಾರೆ ಸರ್ ಇವರು. ಇಂತಹ ಮಕ್ಕಳನ್ನ ಪಡೆಯೋದು ಒಂದು ಪುಣ್ಯ ಮಂಜುನಾಥ್ ಅವರೇ. ಲೇಟ್ ಆಗ್ತಿದೆ ಹೆಂಡ್ತಿ, ಬೇಗ ನಿಮ್ಮ ಥರ ರೆಡಿಯಾಗಿ. ನಮ್ಮ ಮನೇಲಿ ತಪ್ಪಾಗಿ ತಿಳ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಆ ಥರ ಎಲ್ಲ ಏನೂ ಇಲ್ಲ, ಯಾರು ತಪ್ಪಾಗಿ ತಿಳ್ಕೊಳ್ಳಲ್ಲ. ಯಾವ ಥರನಾದ್ರೂ ಇರಲಿ, ನೀವು ಈ ಥರ ರೆಡಿ ಆಗಿರೋ ನನಗೆ ಇಷ್ಟ ಇಲ್ಲ. ವಿಕ್ಕಿ, ನಾವು ಇನ್ನೊಬ್ರಿಗೋಸ್ಕರ ಜೀವನ ಮಾಡ್ತಿಲ್ಲ. ನಮ್ಮ ಮಧ್ಯೆ ಕೆಲವು ದಿನಗಳಿಂದ ಮನಸ್ತಾಪ ಇದೆ. ನಾನು ಅದನ್ನ ಮಾತಾಡಿ ಬಗೆಹರಿಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೀನಿ. ನೀವು ಅದಕ್ಕೆ ಕೋಆಪರೇಟೇ ಮಾಡ್ತಿಲ್ಲ. ಏನು, ನಾನು ಕೋಆಪರೇಟ್ ಮಾಡ್ತಿಲ್ವಾ? ಹೌದು, ಮಾಡ್ತಿಲ್ಲ. ಆಯಿತು, ಯಾಕೆ ಮಾಡ್ತಿಲ್ಲ ಅಂತಲೂ ಹೇಳ್ಬಿಡ್ತೀನಿ. ಯಾಕೆಂದರೆ ನಾನು ಇಷ್ಟಪಟ್ಟು ಹುಡುಗಿನ ನಾನು ಮದುವೆ ಆಗಿದ್ದೀನಿ ಅಂತ ನನಗನ್ನಿಸ್ತಿಲ್ಲ. ನಿಮ್ಮನ್ನೇ ಇಷ್ಟಪಟ್ಟಿದ್ದು, ಅದನ್ನು ಬೇರೆ ಥರ ತಿಳ್ಕೊಳ್ಬೇಡಿ. ಆದರೆ ನಾನು ಇಷ್ಟಪಟ್ಟ ಆರ್ತಿ ಈಗ ನನ್ನ ಜೊತೆ ಇಲ್ಲ. ನಾನು ಅವಳನ್ನ ಕಳ್ಕೊಂಡಿದ್ದೀನಿ. ಐ ಹ್ಯಾವ್ ಲಾಸ್ಟ್ ಹರ್. ವಿಕ್ಕಿ, ಯಾಕೆ ಹೀಗೆ ಹೇಳ್ತಿದ್ದೀರಾ? ನನಗೇನು ಅನಿಸ್ತಿದೆಯೋ ಅದನ್ನೇ ಹೇಳ್ತಾ ಇದ್ದೀನಿ. ದಿನೇ ದಿನೇ ಐ ಫೀಲ್ ಲೈಕ್ ಯು ಆರ್ ಅ ಸ್ಟ್ರೇಂಜರ್ ಟು ಮೀ. ಹಾ, ಈಗ ಕೇಕ್ ಕಟಿಂಗ್ ಟೈಮ್. ಅಪ್ಪ ಬನ್ನಿ, ಕೇಕ್ ಕಟ್ ಮಾಡಿ. ಅಮ್ಮು, ಇದಕ್ಕಾದ್ರೂ ಬಾಮ.
ಅಯ್ಯಪ್ಪ ನಮಗ್ ಬೇಡ, ನಾವ್ ಆಮೇಲೆ ಚೆನ್ನಾಗಿ ತಿನ್ಕೋತೀವಿ ಬಿಡಿ. ಹೇಗೂ ಈಗ ನಿಮ್ಮ ಕಡೆಯವ್ರು ಎಲ್ಲರೂ ಇಲ್ಲೇ ಇದ್ದಾರೆ, ಹಾಗೆ ಒಂದು 4 ಮಾತಾಡಿ ಪರವಾಗಿಲ್ಲ. ಈ ದಿನ ಖಂಡಿತವಾಗ್ಲೂ ನಿಮ್ಮ ಬಳಿ ಮಾತಿದೆ. ಮಾತಾಡಿ ಅಮ್ಮ. ಮಾತು ಇರೋದಂತೂ ನಿಜ, ಆದರೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿಮ್ಗೆಲ್ರಿಗೂ ಹೇಗೆ ಧನ್ಯವಾದ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನ್ನ ಸಂಸ್ಥೆ ನನಗೆ ತುಂಬ ಕೊಟ್ಟಿದೆ, ವಿಶೇಷವಾಗಿ ಮರ್ಯಾದೆಯಿಂದ ಬದುಕೋದಕ್ಕೆ ಅವಕಾಶ ಕೊಟ್ಟಿದೆ. ಸಂಸ್ಥೆಯಲ್ಲಿ ನಾನು ಏನೇ ಸಾಧನೆ ಮಾಡಿದ್ರು ಅದರ ಅರ್ಧ ಪಾಲು ನನ್ನ ಹೆಂಡತಿದು, ನನ್ನ ಅರ್ಧಾಂಗಿದು. ಯಾವುದೇ ಗಂಡಸು ಸಮಾಜದಲ್ಲಿ ನೀತಿ ನಿಯತ್ತು ಬಿಡದೆ ತಲೆ ಎತ್ತು ನಡೆಯೋ ಹಾಗೆ ಮಾಡೋದಕ್ಕೆ ಕಾರಣ ಮನೆ ಒಳಗಡೆ ಇರೋ ಅವನ ಹೆಂಡತಿನೇ ಆಗಿರ್ತಾಳೆ. ಗಂಡು ಹೊರಗಡೆ ದುಡಿದ್ರೆ ಅವನಷ್ಟೇ ಹೆಣ್ಣು ಮನೇಲಿ ದುಡಿತಾಳೆ. ಬರೀ ನನ್ನ ತಾಪತ್ರಯಗಳನ್ನೆಲ್ಲ ನಿಭಾಯಿಸೋದ್ರ ಜೊತೆಗೆ ಮಕ್ಕಳನ್ನ ಒಂದು ಸರಿಯಾದ ದಾರಿಯಲ್ಲಿ ಸಂಸ್ಕಾರ ಕೊಟ್ಟು ಬೆಳೆಸಿದಾಳೆ. ನಮ್ಮೆಲ್ರಿಗೂ ಬೆನ್ನೆಲುಬಾಗಿದ್ದಾಳೆ. ಇವಳಿಲ್ಲದೆ ನಾನಿಲ್ಲ. ಇವತ್ತು ನಾನು ಏನೇ ಆಗಿದ್ರು ಅದಕ್ಕೆ ಕಾರಣ ಇವಳೇ. ನೋಡಿ ನೋಡಿ ಹೇಗೆ ಬದಲಾಗಿದೆ ಪರಿಸ್ಥಿತಿ ಅಂತ. ಮೊದಲೆಲ್ಲ ನಾನು ಏನೇ ಮಾತಾಡ್ತಿದ್ರು ನಿಮಗೆ ಏನು ಅನಿಸ್ತಾ ಇರಲಿಲ್ಲ. ಎಷ್ಟೇ ಕಾಲೆಳಿಲಿ, ಎಷ್ಟೇ ತಮಾಷೆ ಮಾಡಲಿ, ಅಥವಾ ಮನ್ಸಿಗನ್ಸಿದನ್ನ ನೇರವಾಗಿ ಹೇಳಲಿ, ನೀವು ಅದನ್ನ ಸ್ಪೋರ್ಟಿವ್ ಆಗಿ ತಗೊಳ್ತಾ ಇದ್ರಿ. ಈಗ ಬರೀ ಒಂದು ಮಾತಾಡ್ತಿದ್ದಂಗೆ ನಿಮ್ಮ ಕಣ್ಣಲ್ಲಿ ನೀರು ಬರ್ತಿದೆ. ನನಗೆ ನಿಮ್ಮ ಅಳು ಮುಖನ ನೋಡಿ ನೋಡಿ ಸಾಕಾಗೋಗಿದೆ ಆರ್ತಿ. ಇಲ್ಲ, ಇನ್ನು ನಾನು ಏನೇನು ಬದಲಾಗಿದ್ದೀನಿ ಎಲ್ಲನೂ ಹೇಳ್ಬಿಡಿ. ಹೇಳೋದೆಲ್ಲ ಹೇಳಿದ್ದೀನಿ. ಇಲ್ಲ, ನಾನು ಏನು ಬದಲಾಗಿದ್ದೀನಿ, ನನ್ನಲ್ಲಿ ಏನು ಬದಲಾವಣೆ ನೋಡಿದ್ರಿ ನನಗೆ ಗೊತ್ತಾಗ್ಲೇಬೇಕು, ಹೇಳಿ. ನನ್ನ ನಿಮ್ಮ ಮಧ್ಯ ಒಂದು ಪ್ರೈವಸಿ ಇಲ್ಲ ಆರ್ತಿ ಅವರೇ. ನಾನು ಯಾವಾಗ ನಾವಿಬ್ಬರೇ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬರ್ತೀನಿ, ಹಾಗೆಲ್ಲ ನೀವು ಬೇರೆ ಎಲ್ಲೋ ಇರ್ತೀರ. ಹೋಗ್ಲಿ, ನಾನು ಇಷ್ಟಪಟ್ಟು ತಗೊಟ್ಟ ಡೈಮಂಡ್ ಸೆಟ್ನ ನೀವು ಹಾಕೊಳ್ದೆ ಅದಿತಿ ಕೊಟ್ರಿ, ಅಲ್ಲಿಗೆ ನಾನು ನಿಮ್ಮ ಪಾಲ್ಗೆ ಸ್ಪೆಷಲ್ ಅಲ್ಲ ಅನ್ನೋದು ಲೆಕ್ಕ ಅಲ್ವಾ? ನೀವು ಕೊಡ್ಸಿದ್ದು ಅಂತಾನೆ ನನಗೆ ಅದು ಸ್ಪೆಷಲ್ ಅನಿಸಿದ್ದು. ನೀವು ಕೊಡ್ಸಿದ್ದು ಒಂದೇ ನಂದು ಅಂತ ಇರೋದು. ಅದನ್ನು ನಾನು ನನ್ನ ತಂಗಿ ಕೊಟ್ರೆ ತಪ್ಪೇನಿದೆ? ಅದು ಅವಳಿಗೆ ಇಟ್ಕೊಳ್ಳೋಕೆ ಅಂತ ಕೊಟ್ಟಿದ್ದಲ್ವಲ್ಲ, ಸುಮ್ಮನೆ ಒಂದ್ಸಲ ಹಾಕ್ಕೊಳಕ್ ಕೊಟ್ಟಿದ್ದು. ಇಲ್ಲ, ನಿಮ್ಮ ತಪ್ಪು ಯಾವುದೂ ಇಲ್ಲ. ಇದ್ರ ಬಗ್ಗೆ ಸಿವಿಲ್ ಆಗಿ ಡಿಸ್ಕಸ್ ಮಾಡೋಣ ಅಂತ ಅನ್ಕೊಂಡಲ್ಲ, ನನ್ನ ತಪ್ಪು. ನಾನು ಎಲ್ಲಿಗೂ ಬರಲ್ಲ. ನಿಮ್ಗೆ ಇಷ್ಟ ಇದ್ರೆ ಡ್ರೈವರ್ ಕೊಟ್ಕೊಂಡು ಇದೇ ವೆಸ್ಟಲ್ಲಿ ಹೋಗಿ ಬನ್ನಿ. ಇನ್ನು ಮಕ್ಕಳು ಅಷ್ಟೇ. ಇಂಥವ್ರನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿರಬೇಕು. ನನ್ನ ಕೈಲಿ ಯಾವತ್ತೂ ಇವ್ರ ಕನಸುಗಳನ್ನು ಇವ್ರ ಮುಂದೆ ತಂದಿಡೋದಕ್ಕೆ ಸಾಧ್ಯ ಆಗದೆ ಇದ್ರು, ಅಪ್ಪ ನನ್ನ ಹತ್ರ ಅದಿಲ್ಲ ಇದಿಲ್ಲ, ನೀನು ಅದನ್ನು ಕೊಡಿಸಿಲ್ಲ ಅಂತ ಯಾವುದೇ ರೀತಿ ತಗಾದೆ ತೆಗೆದೆ ಇರೋದ್ರಲ್ಲೇ ತೃಪ್ತಿ ಪಟ್ಕೊಂಡಿದ್ದಾರೆ. ಆಸೆನ ಹಿಡಿತದಲ್ಲಿ ಇಟ್ಕೊಳ್ಳೋದು ತುಂಬ ಕಷ್ಟ ಅಂತಾರೆ. ಆದರೆ ನನ್ನ ಮಕ್ಕಳು ನನ್ನ ಮುಖದಲ್ಲಿ ಸಂತೋಷನ ನೋಡೋದಕ್ಕೋಸ್ಕರ ತಮ್ಮ ಅಷ್ಟು ಆಸೆನ ಸುಟ್ಟಾಕ್ಬಿಟ್ಟಿದ್ದಾರೆ. ಎರಡನೇದಾಗಿ ನಾನು ನನ್ನ ಮಕ್ಕಳಿಗೆ ಥ್ಯಾಂಕ್ಸ್ ಹೇಳಬೇಕು. ಏಕಾಂಗಿಯಾಗಿ ಯಾರೂ ಏನನ್ನು ಸಾಧಿಸೋದಕ್ಕಾಗೋದಿಲ್ಲ ಅಂತಾರೆ. ನನ್ನ ಬದುಕಿನ ಪ್ರತಿಯೊಂದು ಹಂತದಲ್ಲೂ ನನ್ನ ಕುಟುಂಬ ನನ್ನ ಬೆನ್ನಿಗೆ ನಿಂತಿದೆ. ನಮ್ಮ ಅಳಿಯಂದರು ಅವ್ರು ಇನ್ನೂ ಬಂದಿಲ್ಲ. ನನ್ನ ಸೊಸೆ ಆದ್ಯ, ಮಗನಂತಿರೋ ವೇದಾಂತ್, ಇವೆಲ್ಲರಿಗೂ ನಾನು ಋಣಿಯಾಗಿರ್ತೀನಿ. ನಾನು ಪ್ರತಿದಿನ ಪ್ರಯಾಣ ಮಾಡೋನು. ಎಷ್ಟೋ ಸಲ ಬಸ್ ನಿಲ್ಲಿಸಿದ್ದೀನಿ, ಎಷ್ಟೋ ಸಲ ಬಸ್ ಹೊರಡಿಸಿದ್ದೀನಿ. ಲೆಕ್ಕಕ್ಕೆ ಸಿಗದಷ್ಟು ಪ್ರಯಾಣಕ್ಕನ್ನು ನೋಡಿದ್ದೀನಿ, ಮಾತಾಡ್ಸಿದ್ದೀನಿ. ಆದರೆ ಅವ್ರ ನಿಲ್ದಾಣ ಬಂದಾಗ
ನಿರ್ಲಿಪ್ತವಾಗಿ ಅವರನ್ನ ಬೀಳ್ಕೊಟ್ಟಿದ್ದೀನಿ. ಎಷ್ಟೋ ಜನ ಕಷ್ಟ ಸುಖ ಹಂಚ್ಕೊಂಡ್ರು, ಎಷ್ಟೋ ಜನ ಸ್ನೇಹಿತರಾದ್ರು, ಎಷ್ಟೋ ಜನ ಆತ್ಮೀಯರೂ ಆದ್ರು. ಆದ್ರೂ ಯಾರೇ ಪ್ರಯಾಣ ನಿಲ್ಲಿಸಿ ಇಳಿದೋದಾಗ್ಲೂ ನನ್ನ ಪ್ರಯಾಣ ನಿಲ್ತಾ ಇರಲಿಲ್ಲ. ಅವರೆಲ್ಲ ದೂರದಲ್ಲಿ ಹಾಗೆ ಕರ್ಗೋಗ್ತಾ ಇದ್ರು. ನನಗೇನು ಅನ್ನಿಸ್ತಾ ಇರಲಿಲ್ಲ. ಮತ್ತೆ ಮಾರನೇ ದಿನ ಹೊಸ ಪ್ರಯಾಣ, ಹೊಸ ಪ್ರಯಾಣಿಕರು, ಹೊಸ ಅನುಭವ. ಆದರೆ ಇವತ್ತು ನನ್ನ ಸ್ಟಾಪೇ ಬಂದ್ಬಿಟ್ಟಿದೆ. ನಾನೇ ಬಸ್ ಇಳಿದ್ಬಿಟ್ಟಿದ್ದೀನಿ. ನಾಳೆಯಿಂದ ನನಗೆ ಪ್ರಯಾಣನೇ ಇರೋಲ್ಲ. ಎಲ್ಲ ಒಂಥರ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಇಷ್ಟು ದಿನ ಬಸ್ ಇಳಿದು ಹೋಗೋ ಪ್ರಯಾಣಿಕರು ದೂರದಲ್ಲಿ ಕರ್ಗೋಗ್ತಾ ಇದ್ರು. ಆದರೆ ಇವತ್ತು ದೂರತ್ತಿರುವಲ್ಲೇ ಬಸ್ಸೇ ಕರ್ಗೋಗಿದೆ. ಹಾಗಂತ ನನಗೆ ಬೇಜಾರಿಲ್ಲ. ನಾಳೆಯಿಂದ ನನಗೆ ಕೆಲಸ ಇಲ್ಲದೆ ಇರಬಹುದು. ಆದರೆ ಒಂದೇ ಒಂದು ಕ್ಷಣನೂ ನಾನು ಕಾಟಾಚಾರ ಕೆಲಸ ಮಾಡಿಲ್ಲ ಅನ್ನೋ ಹೆಮ್ಮೆ ನನಗಿದೆ. ನಾಳೆಯಿಂದ ನಾನು ಕಂಡಕ್ಟರ್ ಆಗಿಲ್ಲದೆ ಇರಬಹುದು. ಆದರೆ ಮನೆ ಮತ್ತು ನನ್ನ ಜೀವನಕ್ಕೆ ನಾನು ಡ್ರೈವರ್ ಆಗ್ತಾ ಇದ್ದೀನಿ. ನಾನು ನನ್ನ ಮುಂದಿನ ಸಮಯನ ನನ್ನವ್ರ ಜೊತೆ ಕಳಿತೀನಿ ಅನ್ನೋ ಖುಷಿ ಮತ್ತು ಸಮಾಧಾನ ಎರಡೂ ಇದೆ. ನನ್ನ ವೃತ್ತಿ ಜೀವನದ ಅಂತ್ಯಕ್ಕೆ ಇಷ್ಟು ಚಂದದ ಕಾರ್ಯಕ್ರಮ ಮಾಡಿರೋ ನಿಮಗೂ, ಇಲ್ಲಿಗೆ ಬಂದು ನನ್ನಲ್ಲಿ ಹುರುಪು ತುಂಬಿರೋ ಶ್ರೀಕಾಂತ್ ಸರ್ಗೂ ನಾನು ಚಿರಋಣಿ. ಇನ್ನೊಂದು ಮಾತು, ನಾನಿವತ್ತು ಈ ಸೂಟ್ನ ಹಾಕೋಬೇಕು ಅಂತ ತುಂಬ ವರ್ಷಗಳಿಂದ ನನ್ನ ಕಂದ ಅಮೂಲ್ಯ ದುಡ್ಡು ಕೂಡ ಇಡ್ತಾ ಇದ್ಲಂತೆ. ಈ ಸೂಟ್ನ ಹಾಕೋಬೇಕು ಅಂತ ಒಂದೇ ಒಂದು ಸಣ್ಣ ಕನಸು ನನ್ನಲ್ಲಿರಲಿಲ್ಲ. ಆದರೆ ಇವತ್ತು ಈ ಸೂಟ್ನ ಹಾಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಥ್ಯಾಂಕ್ಸ್ ಕಂದ. ಮಂಜುನಾಥ್ ಅವರಂಥ ಸಜ್ಜನರು, ಕೆಲಸದಲ್ಲಿ ಶ್ರದ್ಧೆ ಇರೋರು, ಹಗಲಿರುಳು ತನ್ನ ಕುಟುಂಬಕ್ಕೋಸ್ಕರ ಯೋಚನೆ ಮಾಡ್ತಾ ಇರೋಂಥವ್ರು. ಅಂಥ ವರ್ಕರ್ನ ಆ ದೇವರು ಎಲ್ಲ ಸಂಸ್ಥೆಗೂ ಕೊಡಲಿ, ಹಾಗೂ ಇಂಥ ತಂದೆನ ಎಲ್ಲ ಮಕ್ಕಳಿಗೂ ನೀಡಲಿ ಅನ್ನೋದೇ ನನ್ನ ಆಸೆ. ಪ್ರೇಕ್ಷಕಿಯಾಗಿ, ಮಗಳಾಗಿ ನೀನೇನು ಹೇಳ್ತೀಯ? ಅಪ್ಪನ ಬಗ್ಗೆ ಮಾತಾಡೋ ಅವಕಾಶ ಸಿಕ್ಕಿದ್ರೆ ಅದು ನನ್ನ ಹಬ್ಬ ಅನ್ಕೋತೀನಿ, ಅಥವಾ ಪುಣ್ಯ ಅನ್ಕೋತೀನಿ. ನಾನು ನನ್ನ ತಂಗಿರು ಅಕ್ಕನ ಪರವಾಗಿ ಅಪ್ಪನ ಬಗ್ಗೆ ಮಾತಾಡ್ತೀನಿ. ಯಾಕೆ ಅಂದರೆ ನನಗೆ ಗೊತ್ತು, ಅಪ್ಪನ ಬಗ್ಗೆ ನಮ್ಮೆಲ್ಲರಿಗೂ ಒಂದೇ ಭಾವನೆ ಇದೆ ಅಂತ.
ಅದಕ್ಕೆ ಎಲ್ಲ ಹೆಣ್ಮಕ್ಳಿಗೂ ಅಪ್ಪ ಅಂದರೆ ಆಕಾಶ, ಅಪ್ಪ ಅಂದರೆ ಆಕಾಶ, ಅಪ್ಪ ಅಂದರೆ ಅದ್ಭುತ, ಅಪ್ಪ ಅಂದರೆ ಅದ್ಭುತ, ಅಪ್ಪ ಅಂದರೆ ಸೂಪರ್ ಹೀರೋ, ಅಪ್ಪ ಅಂದರೆ ಸೂಪರ್ ಹೀರೋ. ಮಗಳ ಪಾಲಿಗೆ ಅಪ್ಪ ಅಂದರೆ ಪ್ರೀತಿಗೆ ಇನ್ನೊಂದು ಹೆಸರು. ಬಹುಶಃ ಅದಕ್ಕೆ ಇರಬೇಕು ಪ್ರತಿ ಮಗಳು ಯಶಸ್ಸಿನ ಹಿಂದೆ ಒಬ್ಬ ಅದ್ಭುತ ತಂದೆ ಇರ್ತಾನೆ ಅಂತ ಹೇಳೋದು. ಪ್ರತಿಯೊಬ್ಬರು ಇಂಡಿಪೆಂಡೆಂಟ್ ಹುಡುಗಿ ಹಿಂದೆ ಯಾವಾಗಲೂ ಓಪನ್ ಮೈಂಡೆಡ್ ಅಪ್ಪ ಇರ್ತಾನಂತೆ. ನಮ್ಮ ಪಾಲಿಗಂತೂ ಅದು 100ಕ್ಕೆ 100 ಸತ್ಯ. ಯಾಕೆ ಅಂದರೆ ನಮ್ಮಪ್ಪ ಸೊಸೈಟಿಗಿಂತ ಹೆಚ್ಚಾಗಿ ನಮ್ಮನ್ನು ನಂಬ್ತಾರೆ. ನಮ್ಮಪ್ಪ ಅಂದರೆ ಅಂತರನೇ ಇಲ್ಲದೆ ಇರೋ ಪ್ರೀತಿ, ಅಪ್ಪ ಅಂದರೆ ಅನುಮಾನನೇ ಇಲ್ಲದೆ ಇರೋ ನಂಬಿಕೆ. ಅಪ್ಪ ಮಾತಾಡುವಾಗ ಹೇಳಿದ್ರು ನಾವು ಅವ್ರ ಹತ್ರ ಏನೂ ಕೇಳ್ತಿರ್ಲಿಲ್ಲ ಅಂತ. ಆದರೆ ನಿಜವಾಗ್ಲೂ ನಮಗೆ ಏನು ಅಗತ್ಯ ಇದೆಯೋ ಅದನ್ನು ಕೇಳೋಕ್ಕೂ ಮುಂಚೆ ಅಪ್ಪನೇ ಕೊಡಿಸ್ತಾರೆ. ನಾವು ಚಿಕ್ಕವರಿದ್ದಾಗ ಕೆಲಸದಿಂದ ಸುಸ್ತಾಗಿ ಬಂದ್ರು ನಾವು ಕೂಸು ಮರಿ ಮಾಡು ಅಂದ್ರು ಮಾಡ್ತಿದ್ರು. ಹಠ ಮಾಡಿದ್ರು ರೇಗ್ತಿರ್ಲಿಲ್ಲ. ಅವ್ರು ನಮಗೆ ಏಟು ಅಂತ ಕೊಟ್ಟಿದ್ದು ನೆನಪೇ ಇಲ್ಲ. ಅಪ್ಪನ ಹತ್ರ ಎಲ್ಲದಕ್ಕೂ ಉತ್ತರ ಇರುತ್ತೆ, ಎಲ್ಲ ಸಮಸ್ಯೆಗೂ ಪರಿಹಾರ ಇರುತ್ತೆ, ಎಲ್ಲ ಟೆನ್ಷನ್ಸ್ಗೂ ಸಮಾಧಾನ ಇರುತ್ತೆ, ಎಲ್ಲ ತಪ್ಪಿಗೂ ಕ್ಷಮೆ ಇರುತ್ತೆ. ನಮ್ಮಪ್ಪ ನಿಜವಾಗ್ಲೂ ಸ್ಪೆಷಲ್. ಎಲ್ಲರ ಮನೇಲೂ ಅಪ್ಪ ಹೊಡೆದ್ರೆ ಅಮ್ಮ ಹತ್ರ ಹೋಗಿ ಚಾಡಿ ಹೇಳ್ತಾರೆ. ಆದರೆ ನಮ್ಮ ಮನೇಲಿ ಉಲ್ಟಾ ಕೇಸು. ನಮ್ಮಪ್ಪ ಅಂತ ಕೂಲೆಸ್ಟ್ ಪರ್ಸನ್. ಅಪ್ಪನ ಬಗ್ಗೆ ಎಷ್ಟು ಅಂತ ಹೇಳಿ ಎಷ್ಟು ಹೇಳಿದ್ರು ಮುಗಿಯಲ್ಲ. ಅಪ್ಪನ ಬಗ್ಗೆ ತುಂಬಾ ಹೇಳಬೇಕು ಅನ್ಸುತ್ತೆ. ಆದರೆ ಅಷ್ಟೆಲ್ಲ ಹೇಳಾದ್ಮೇಲೂ ಅಪ್ಪ ಅನ್ನೋ 2 ಅಕ್ಷರನೇ ಎಲ್ಲದಕ್ಕಿಂತ ದೊಡ್ಡದು ಅನ್ಸುತ್ತೆ. ಅಪ್ಪನ ಮೇಲೆ ಅತಿಯಾದ ಪ್ರೀತಿ ಉಕ್ಕಿ ಹರಿದಾಗೆಲ್ಲ ನಾನು ಬೇಜಾರಾಗ್ತೀನಿ. ಯಾಕೆ ಅಂದರೆ ಹೆಣ್ಮಕ್ಳಿಗೆ ಅಪ್ಪನೇ ಸರ್ವಸ್ವ ಆದರೂ ಒಂದಲ್ಲ ಒಂದಿನ ಅಪ್ಪನ ಬಿಟ್ಟು ನನ್ನ ಮನೆಗೆ ಹೋಗಲೇಬೇಕಾಗತ್ತೆ. ಅದ್ರ ಜೊತೆಗೆ ಇನ್ನೊಂದು ಯೋಚನೆನೂ ಬರುತ್ತೆ. ಅಪ್ಪ ಸ್ವಲ್ಪ ದಿನ ನಮ್ಮ ಕೈ ಹಿಡಿದು ನಡೆಸಿದ್ರು ನಮ್ಮ ಹೃದಯನ ಮಾತ್ರ ಶಾಶ್ವತವಾಗಿ ಇಟ್ಕೊಂಡಿರ್ತಾರೆ ಅಂತ ಆಮೇಲೆ ನಾನೇ ಸಮಾಧಾನ ಮಾಡ್ಕೋತೀನಿ. ಅಪ್ಪ ಮುಂದೊಂದು ದಿನ ನಮ್ಮೆಲ್ಲರಿಗೂ ರಾಜ್ಕುಮಾರನೇ ಸಿಗ್ಬೋದು. ಆದರೆ ನಮ್ಮ ಪಾಲಿಗೆ ನೀವು ಯಾವಾಗಲೂ ರಾಜನಾಗೇ ಇರ್ತೀರ. ನೀವು ನಮಗೋಸ್ಕರ ತುಂಬ ಮಾಡಿದ್ದೀರಪ್ಪ. ನಿಮ್ಮ ಬದುಕನ್ನು ನಿಮ್ಮ ಕೆಲಸದ ಶ್ರದ್ಧೆನ ನೋಡಿಕೊಂಡು ನಾವೆಲ್ಲರೂ ಕಲಿಬೇಕಪ್ಪ. ನಾನು ಅಕ್ಕ ತಂಗಿರು ನಿಮ್ಮನ್ನು ಆದರ್ಶವಾಗಿ ಇಟ್ಕೊಂಡು ನಿಮ್ಮ ಅರ್ಥದಷ್ಟು ಒಳ್ಳೆ ವ್ಯಕ್ತಿನಾದರೂ ಆಗಬೇಕು ಅನ್ನೋದು ನನ್ನ ಆಸೆ ಅಪ್ಪ. ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ, ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ, ಗದರೋ